ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಈ ಒಂದು ವಿಡಿಯೋದಲ್ಲಿ ದಿನಾಂಕ 18/1/2026 ನಡೆದಂತಹ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ನಾವು ಈಗಾಗಲೇ ಸಾಮಾನ್ಯ ಜ್ಞಾನ ವಿಷಯದ ಹಾಗೂ ಇಂಟೆಲಿಜೆನ್ಸ್ ಮತ್ತು ಗಣಿತ ವಿಷಯದ ಕೀ ಉತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು. ಹಾಗಾದರೆ ಈಗ ಇಂಗ್ಲೀಷ್ ಭಾಷೆಯ ಕೀ ಉತ್ತರಗಳನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ, ಸೆಕ್ಷನ್ ಎ ಲ್ಯಾಂಗ್ವೇಜ್. ಓಕೆ, ಮೊದಲನೇ ಪ್ರಶ್ನೆ ಹೀಗಿದೆ: ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಅ ಸೂಟೇಬಲ್ ಆರ್ಟಿಕಲ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಓಕೆ, ದ ಡಾರ್ಕೆಸ್ಟ್ ಕ್ಲೌಡ್ ಹ್ಯಾಸ್ ಡ್ಯಾಶ್ ಸಿಲ್ವರ್ ಲೈನಿಂಗ್ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಒಂದು ಪ್ರಶ್ನೆ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಇರುವಂಥದ್ದು ಎ. ಓಕೆ, ದ ಡಾರ್ಕೆಸ್ಟ್ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್ ಅಂತ ಬರುತ್ತೆ. ಹೌದಾ? ಹಾಗಾದರೆ ಇಲ್ಲಿ ಎ ಅನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡಿ. ಫೈಂಡ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಓಕೆ, ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್, ಸರಿಯಾದ ಸ್ಪೆಲ್ಲಿಂಗ್ ಇರುವಂಥದ್ದನ್ನು ನೀವು ಕಂಡು ಹಿಡಿಬೇಕು ಇಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಬಿಸ್ಕೆಟ್. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ಐಡೆಂಟಿಫೈ ದ ಸೆಂಟೆನ್ಸಸ್ ಇನ್ ವಿಚ್ ಸಿಮಿಲಿ ಈಸ್ ಯೂಸ್ಡ್ ಅಂತ ಹೇಳಿದ್ದಾರೆ. ಓಕೆ, ಸೊ ಆಪ್ಷನ್ 1 ಏನಿದೆ, ಹಿ ರನ್ಸ್ ಲೈಕ್ ಅ ಲೆಪರ್ಡ್, ಹಿ ಈಸ್ ರನ್ನಿಂಗ್, ಹಿ ಪ್ಲೇಸ್ ಕ್ರಿಕೆಟ್, ಹಿ ಲೈಕ್ಸ್ ಟು ಪ್ಲೇ ಕ್ರಿಕೆಟ್ ಅಂತ ಹೇಳಿದ್ದಾರೆ. ಓಕೆ, ಸಿಮಿಲಿ ಅಂತಂದ್ರೇನು? ಕಂಪೇರ್ ಮಾಡುವಂಥದ್ದು. ಸೊ ಹಾಗಾಗಿ ಆಪ್ಷನ್ ನಂಬರ್ 1 ಈಸ್ ದಿ ರೈಟ್ ಆನ್ಸರ್. ಹಿ ರನ್ಸ್ ಲೈಕ್ ಅ ಲೆಪರ್ಡ್, ಅವನು ಚಿರತೆಯ ಥರ ಓಡುತ್ತಾನೆ ಅಂತ ಅರ್ಥ. ಹೌದಾ? ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳಿದ್ದಾರೆ. ಓಕೆ, ಲೋಕೇಶ್ ವಾಸ್ ಬ್ಯುಸಿ ವೆನ್ ವಿ ಡ್ಯಾಶ್ ಟು ಸಿ ಹಿಮ್ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಇಲ್ಲಿ ಏನು ಬರುತ್ತೆ ಅಂತಂದರೆ ಆಪ್ಷನ್ ನಂಬರ್ 3 ವೆಂಟ್ ಬರುತ್ತೆ. ಅಂದರೆ ಲೋಕೇಶ್ ವಾಸ್ ಬ್ಯುಸಿ ವೆನ್ ವಿ ವೆಂಟ್ ಟು ಸಿ ಹಿಮ್. ಹೌದಾ? ಐದನೇ ಪ್ರಶ್ನೆ ನೋಡೋಣ. ಕೇವಲ ಅಂದರೆ ಈ ಒಂದು ವಿಡಿಯೋದಲ್ಲಿ ಸದ್ಯಕ್ಕೆ ನಾವು ಕೀ ಉತ್ತರಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಹಾಗೆ ಮುಂಬರುವಂತಹ ವಿಡಿಯೋಗಳಲ್ಲಿ ಈ ಒಂದು ಕೀ ಉತ್ತರಗಳಿಗೆ ವಿವರಣೆಯನ್ನು ಸಹ ನೋಡೋಣ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಐದನೇ ಪ್ರಶ್ನೆಯನ್ನು ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳಿದ್ದಾರೆ. ಓಕೆ, 40 rupees ಡ್ಯಾಶ್ ಸ್ಮಾಲ್ ಅಮೌಂಟ್ ಅಂತ ಇದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಇರುವಂಥದ್ದು. ಅಂದರೆ 40 rupees ಈಸ್ ಅ ಸ್ಮಾಲ್ ಅಮೌಂಟ್ ಅನ್ನುವಂಥದ್ದು. ಓಕೆ, ಆರನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂತಂದರೆ, ನೀವು ಈ ಮುಂದೆ ಬರುವಂತಹ ಆದರ್ಶ ವಿದ್ಯಾಲಯ ಹಾಗೂ ಮುರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನು ಅಟೆಂಡ್ ಆಗ್ತಿದ್ರೆ ನಿಮಗೆ ಈ ಒಂದು ಪರೀಕ್ಷೆಗಳ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ತಯಾರಿಗಾಗಿ ಬೇಕಾಗಿದ್ದಲ್ಲಿ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಆದರ್ಶ ವಿದ್ಯಾಲಯದ 2011ರಿಂದ 2025 ಪ್ರಶ್ನೆ ಪತ್ರಿಕೆಗಳು, ಅಂದರೆ ಟೋಟಲ್ ಆಗಿ 15 ವರ್ಷದ ಪ್ರಶ್ನೆ ಪತ್ರಿಕೆಗಳಾಯಿತು. ಈ ಒಂದು ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಇರುವುದನ್ನು ನಾವು ನಿಮಗೆ ವಾಟ್ಸಪ್ ಮುಖಾಂತರ PDF ಸೆಂಡ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಫ್ರೀ ಇರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದರೆ ನಿಮಗೆ ಈ ಒಂದು PDF ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಕೇವಲ ಆದರ್ಶ ವಿದ್ಯಾಲಯ ಮಾತ್ರ ಅಲ್ಲ, ಮುಂಬರುವಂತಹ ಅಲ್ಪಸಂಖ್ಯಾತರ ಮುರಾರ್ಜಿ ವಿದ್ಯಾಲಯ ಆಗಿರ್ಬೋದು, ಮೌಲಾನಾ ಆಜಾದ್ ಶಾಲೆ ಆಗಿರ್ಬೋದು, ಹಾಗೆ ಮುರಾರ್ಜಿ ವಿದ್ಯಾಲಯಗಳು ಆಗಿರ್ಬೋದು. ಓಕೆ, ಸೊ ಈ ಎಲ್ಲ ಶಾಲೆಗಳ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿವೆ. ಹಾಗಾದರೆ ನಿಮಗೆ ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸಲು ಬೇಕಾಗಿದ್ದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಮ್ಮನ್ನು ನೀವು ಸಂಪರ್ಕ ಮಾಡ್ಬೋದು. ಓಕೆ, ಸೊ ಜಸ್ಟ್ ಈ ಒಂದು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಸೆಂಡ್ ಮಾಡಿ, ಇಲ್ಲ ಕ್ವಶನ್ ಪೇಪರ್ಸ್ ಅಂತ ಸೆಂಡ್ ಮಾಡಿ. ನಾವು ನಿಮಗೆ ಇನ್ನುಳಿದಂತಹ ಮಾಹಿತಿಯನ್ನು ವಾಟ್ಸಪ್ನಲ್ಲಿ ನೀಡ್ತೇವೆ. ಓಕೆ, ಹಾಗಾದರೆ ಈಗ ಆರನೇ ಪ್ರಶ್ನೆಯನ್ನು ಮುಂದುವರಿಸೋಣ. ಓಕೆ, ಆರನೇ ಪ್ರಶ್ನೆಯ ಕೀ ಉತ್ತರವನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್
ವಿತ್ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಹೇಳಿದ್ದಾರೆ. ಓಕೆ, ಹಿ ಹ್ಯಾಸ್ ರಿಟೈರ್ಡ್ ಡ್ಯಾಶ್ ದ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಓಕೆ, ಹಿ ಹ್ಯಾಸ್ ರಿಟೈರ್ಡ್ ಫ್ರಮ್ ದ ಬಿಸ್ನೆಸ್ ಅನ್ನುವಂಥದ್ದು. ಓಕೆ, ಒಳ್ಳೆ ಪ್ರಶ್ನೆಯನ್ನು ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಇದೆ. ಇದು ಸಹ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಥದ್ದು. ಓಕೆ, ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಡ್ಯಾಶ್ ದ ಕ್ಲೌಡ್ ಅಂತ ಇದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಓವರ್ ದ ಕ್ಲೌಡ್ ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಏನು ಬರಬೇಕು? ಓವರ್ ಅನ್ನುವಂಥದ್ದು ಬರಬೇಕು. ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಓವರ್ ದ ಕ್ಲೌಡ್. ಹಾಗೆ 8ನೇ ಪ್ರಶ್ನೆಯನ್ನು ನೋಡೋಣ. ಐಡೆಂಟಿಫೈ ದ ಅಡ್ಜೆಕ್ಟಿವ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಅಂತ ಇದೆ. ಓಕೆ, ಆಪ್ಷನ್ಗಳು ಬೈಟ್, ಬ್ಲೇಮ್, ಬರ್ತ್, ಬ್ಲೈಂಡ್ ಅಂತ ಇದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿರುವಂಥದ್ದು ಬ್ಲೈಂಡ್. ಓಕೆ, ಅಡ್ಜೆಕ್ಟಿವ್ ಅಂತ ಕೇಳಿದ್ದಾರೆ, ಸೊ ಹಾಗಾಗಿ ಬ್ಲೈಂಡ್ ಈಸ್ ದಿ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ದ 9th ಕ್ವಶನ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಮೋಸ್ಟ್ ಸೂಟೇಬಲ್ ಆಪ್ಷನ್ ಗಿವನ್ ಬಿಲೋ ಅಂತ ಇದೆ. ಓಕೆ, ಸಿ ಹ್ಯಾಸ್ ಡ್ಯಾಶ್ ಫಾರ್ 1 month's ಲೀವ್ ಅಂತ ಇದೆ. ಓಕೆ, ಆಪ್ಷನ್ಗಳನ್ನ ನೋಡಿ. ಡಿಮಾಂಡೆಡ್, ಆಸ್ಕ್ಡ್, ಕಾಲ್ಡ್, ಲಾಬಿಡ್ ಅಂತ ಇದೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿರುವಂಥದ್ದು ಶಿ ಹ್ಯಾಸ್ ಆಸ್ಕ್ಡ್ ಫಾರ್ 1 month's ಲೀವ್ ಅಂತ ಇದೆ. ಅಂದರೆ ಅವಳು 1 ತಿಂಗಳ ರಜೆಗಾಗಿ ಕೇಳಿದಳು ಅಂತ ಅರ್ಥ ಬರುತ್ತೆ. ಹೌದಾ? ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏಕೆಂತಂದರೆ ನಾವು ಈ ಮುಂದೆ ಬರುವಂತಹ ಆದರ್ಶ ವಿದ್ಯಾಲಯ ಆಗಿರ್ಬೋದು, ಮೊರಾರ್ಜಿ ವಿದ್ಯಾಲಯಗಳಾಗಿರ್ಬೋದು, ಈ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕ್ಲಾಸ್ಗಳ ವಿಡಿಯೋಗಳನ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಓಕೆ, 10ನೇ ಪ್ರಶ್ನೆಯನ್ನು ನೋಡಿ. ಚೂಸ್ ದ ವರ್ಡ್ ದಟ್ ಈಸ್ ಅಪೋಸಿಟ್ ಟು ಡೆಮಾಲಿಷ್ ಅಂತ ಹೇಳಿದ್ದಾರೆ. ಅಂದರೆ ಅಪೋಸಿಟ್ ವರ್ಡನ್ನು ನೀವು ಕಂಡುಹಿಡಿಯಬೇಕು ಇಲ್ಲಿ. ಸೊ ಈ ಒಂದು ಆಪ್ಷನ್ಗಳನ್ನು ನೋಡೋದಾದರೆ ರೇಸ್ ಅಂತ ಇದೆ, ಡಿಸ್ಮ್ಯಾಂಟಲ್, ಇರೆಕ್ಟ್, ಗ್ರೋ ಅಂತ ಇದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ಇರೆಕ್ಟ್. ಓಕೆ, 11ನೇ ಪ್ರಶ್ನೆಯನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅಂತ ಇದೆ. ಇಫ್ ಐ ಡ್ಯಾಶ್ ಅ ಡಾಕ್ಟರ್ ಐ ವುಡ್ ಸರ್ವ್ ದ ಪುವರ್ ಅಂತ ಇದೆ. ಹೌದಾ? ಆಪ್ಷನ್ಸ್ಗಳು ನೋಡಿ. ಆ್ಯಮ್, ವರ್, ವಾಸ್, ಹ್ಯಾಡ್ ಬೀನ್ ಅಂತ ಇದೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ವರ್ ಅಂತೇಳಿ. ಇಫ್ ಐ ವರ್ ಅ ಡಾಕ್ಟರ್ ಐ ವುಡ್ ಸರ್ವ್ ದ ಪುವರ್. ಅಂದರೆ ನಾನು ಒಂದು ವೇಳೆ ವೈದ್ಯ ಆಗಿದ್ದರೆ ಬಡ ಜನರನ್ನು ನಾನು ಚೆನ್ನಾಗಿ ನೋಡ್ಕೊಳ್ತಿದ್ದೆ ಅಥವಾ ಅವರನ್ನು ಸರ್ವ್ ಮಾಡ್ತಿದ್ದೆ ಅಂತ ಅರ್ಥ. ಹೌದಾ? ಇಫ್ ಐ ವರ್ ಅ ಡಾಕ್ಟರ್ ಐ ವುಡ್ ಸರ್ವ್ ದ ಪುವರ್ ಅಂತ ಈ ಒಂದು ಪ್ರಶ್ನೆಗೆ, ಅಂದರೆ ಈ ಒಂದು ಸೆಂಟೆನ್ಸ್ನ ಅರ್ಥ ಬರುತ್ತೆ. ಹಾಗೆ 12ನೇ ಪ್ರಶ್ನೆಯನ್ನು ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಕಂಜಂಕ್ಷನ್ ಅಂತ ಇದೆ. ಸೊ ಐ ಡೋಂಟ್ ನೋ ಡ್ಯಾಶ್ ಶಿ ಲೆಫ್ಟ್ ದ ಹೌಸ್. ಆಪ್ಷನ್ಗಳು ವೈಲ್, ಬಟ್, ವೈ, ವೇರ್ ಅಂತ ಇದೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ವೈ. ಐ ಡೋಂಟ್ ನೋ ವೈ ಶಿ ಲೆಫ್ಟ್ ದ ಹೌಸ್. ಓಕೆ, 13ನೇ ಪ್ರಶ್ನೆ ನೋಡಿ. ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಇಂಪ್ರೂವ್ ದ ಸೆಂಟೆನ್ಸ್ ಅಂತ ಇದೆ. ವಿ ಆರ್ ಟು ಮೀಟ್ ಹಿಮ್ ನೆಕ್ಸ್ಟ್ ವೀಕ್ ಅಂತ ಇದೆ. ಓಕೆ, ಸೊ ಈ ಒಂದು ಅಂಡರ್ಲೈನ್ ಇದೆ, ಇದನ್ನು ತೆಗೆದು ಯಾವುದರನ್ನು ಈ ಆಪ್ಷನ್ಗಳೆಲ್ಲ ಏನಿದೆ ನೋಡಿ, ಇದರಲ್ಲಿ ಯಾವುದನ್ನು ಅಲ್ಲಿ ನಾವು ಆ್ಯಡ್ ಮಾಡಿದರೆ ಈ ಒಂದು ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು ಆರ್ ಮೀಟಿಂಗ್. ಹೌದಾ? ವಿ ಆರ್ ಮೀಟಿಂಗ್ ಹಿಮ್ ನೆಕ್ಸ್ಟ್ ವೀಕ್ ಅನ್ನುವಂಥದ್ದು ಬರ್ತದೆ. ಹೌದಾ? 14ನೇ ಪ್ರಶ್ನೆನ ನೋಡಿ. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಇದೆ. ಓಕೆ, ಕ್ವಶನ್ ಟ್ಯಾಗ್ ನೋಡಬೇಕು. ಎವ್ರಿಥಿಂಗ್ ಈಸ್ ಫೈನ್ ಡ್ಯಾಶ್ ಅಂತ ಇದೆ. ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎವ್ರಿಥಿಂಗ್ ಈಸ್ ಫೈನ್
ಇಸಂಟ್ ಇಟ್ ಅನ್ನುವಂಥದ್ದು ಬರ್ತದೆ. ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, 15ನೇ ಪ್ರಶ್ನೆಯನ್ನು ನೋಡೋಣ. ಈಗ 15ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಕ್ವಶನ್ ಟ್ಯಾಗ್. ಹೌದಾ, ಇದು ಸಹ ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟದ್ದು. ದೇರ್ ಈಸ್ ನೋ ಡೌಟ್ ಡ್ಯಾಶ್ ಅಂತ ಇದೆ, ದೇರ್ ಈಸ್ ನೋ ಡೌಟ್ ಅಂತ ಇದೆ. ಆಪ್ಷನ್ ನಂಬರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿದೆ. ದೇರ್ ಈಸ್ ನೋ ಡೌಟ್ ಈಸ್ ದೇರ್ ಅನ್ನುವಂಥದ್ದು. ಹೌದಾ, ನೆಕ್ಸ್ಟ್ 16ನೇ ಪ್ರಶ್ನೆ. ಓಕೆ, 16ರಿಂದ 20ನೇ ಪ್ರಶ್ನೆ ಈ ಒಂದು ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರಿಗೆ ಸಂಬಂಧಪಟ್ಟಂಥದ್ದು ಪ್ಯಾಸೇಜ್ ಆಗಿದೆ. ಈ ಒಂದು ಪ್ಯಾಸೇಜನ್ನು ಆಧರಿಸಿ 16ರಿಂದ 20ನೇ ಕ್ವಶನ್ಗಳನ್ನು ನೀವು ಉತ್ತರಿಸಬೇಕು. ಓಕೆ, ನೀವು ಕನ್ನಡ ಮಾಧ್ಯಮದವರಾಗಿದ್ದರೆ ಅಲ್ಲಿಯೂ ಸಹ ಈ ಒಂದು ಡಾಕ್ಟರ್ APJ ಅಬ್ದುಲ್ ಕಲಾಂರವ್ರದ್ದೇ ಈ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಹೌದಾ, ಸೊ ಹಾಗಾದರೆ ಈ ಒಂದು ಪ್ಯಾಸೇಜನ್ನು ಈಗ ನಾನು ಏನು ತೋರಿಸ್ತಾ ಇದ್ದೇನೆ, ವಿಡಿಯೋ ಪಾಸ್ ಮಾಡಿ ಈ ಒಂದು ಪ್ಯಾಸೇಜನ್ನು ನೀವು ಓದ್ಕೊಳ್ಳಿ. ಓಕೆ, ಮೊದಲಿಗೆ 1ನೇ ಪ್ಯಾರಾವನ್ನು ಓದಿ ವಿಡಿಯೋವನ್ನು ಪಾಸ್ ಮಾಡಿ ಓದ್ಕೊಳ್ಳಿ. ಓಕೆ, ಸೆಕೆಂಡ್ ಪ್ಯಾರಾವನ್ನು ಓದ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ನೀವೇ ಒಂದ್ಸಲ ಓದಿ. ಓಕೆ, ನಾನು ಯಾವಾಗ ಈ ಒಂದು ಸಂಪೂರ್ಣವಾದ ವಿವರಣೆಯನ್ನು ನೀಡ್ತೀನಿ, ಅಂದರೆ ಮುಂದಿನ ವಿಡಿಯೋಗಳನ್ನ ನೀಡ್ತೀನಿ ನೋಡಿ, ಆವಾಗ ನಿಮಗೆ ಈ ಒಂದು ಪ್ಯಾಸೇಜನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ಈಗ 16ನೇ ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಓಕೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಾಸ್ ಬಾರ್ನ್ ಇನ್ ಅಂತ ಕೇಳಿದ್ದಾರೆ. ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ರಾಮೇಶ್ವರಂ. ಓಕೆ, ರಾಮೇಶ್ವರಂನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮವಾಯಿತು. ಹೌದಾ, 17ನೇ ಪ್ರಶ್ನೆಯನ್ನು ನೋಡೋಣ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಅಂದರೆ ತಪ್ಪಾಗಿರುವಂಥ ಸ್ಟೇಟ್ಮೆಂಟನ್ನು ನೀವು ಕಂಡುಹಿಡಬೇಕು. ಹೌದಾ, 1ನೇ ಆಪ್ಷನ್ ನೋಡೋಣ. ಡಾಕ್ಟರ್ APJ ಅಬ್ದುಲ್ ಕಲಾಂ ವಾಸ್ ದ 11th ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೌದು, ಈ ಪ್ಯಾಸೇಜ್ ನಾವು ಓದಿದಾಗ ಇದು ನಮ್ಗೆ ಗೊತ್ತಾಗುತ್ತೆ, ಇದು ಸರಿಯಾಗಿದೆ. ಹೌದಾ, ಡಾಕ್ಟರ್ ಕಲಾಂ ರಿಸೀವ್ಡ್ ದ ಭಾರತ ರತ್ನ ಇನ್ 1991. ಓಕೆ, ನೀವು ಈ ಪ್ಯಾಸೇಜನ್ನು ಓದಿದಾಗ ಭಾರತ ರತ್ನ ಅವಾರ್ಡ್ ಬಗ್ಗೆ ಏನೂ ಅವರು ಇನ್ಫಾರ್ಮೇಷನ್ ನೀಡಿಲ್ಲ. ಹೌದಾ, ಸೊ ಹಾಗಾದರೆ ಇದು ಈ ಪ್ಯಾಸೇಜ್ ಏನು ನಾವು ಓದಿದಾಗ ತಪ್ಪು ಅಂತ ಗೊತ್ತಾಗುತ್ತೆ ನಮಗೆ, ಅಂದರೆ ಅದರ ಇನ್ಫಾರ್ಮೇಷನ್ ನೀಡಿಲ್ಲ. ಹೌದಾ, ನೆಕ್ಸ್ಟ್ 3ನೇ ಆಪ್ಷನ್ ನೋಡಿ. ಡಾಕ್ಟರ್ ಕಲಾಂ ಈಸ್ ನೋನ್ ಆಸ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಹೌದು, ಇದು ಸರಿಯಾಗಿದೆ. ಡಾಕ್ಟರ್ ಕಲಾಂ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯಾಸ್ ನ್ಯೂಕ್ಲಿಯರ್ ಟೆಸ್ಟ್ ಇನ್ 1998. ಇದು ಸಹ ಕರೆಕ್ಟ್ ಆಗಿದೆ. ಹೌದಾ, ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಕೇಳಿರೋದ್ರಿಂದ ನಮಗೆ ನಾವು ತಪ್ಪಾದ ಆಯ್ಕೆಯನ್ನು ಸರಿ ಏನು ಹುಡುಕಬೇಕು. ಹಾಗಾಗಿ ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ಓಕೆ, 17ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ಯಾಕಂದರೆ ಅವರು ತಪ್ಪಾಗಿರುವುದನ್ನೇ ಹೇಳಿ ಅಂತ ಹೇಳಿದರು. ಹೌದಾ, ಡಾಕ್ಟರ್ ಕಲಾಂ ರಿಸೀವ್ಡ್ ಭಾರತ ರತ್ನ ಇನ್ 1991 ಇಸ್ ದಿ ಆನ್ಸರ್ ಫಾರ್ 17th ಕ್ವಶನ್. 18ನೇ ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಹೌದಾ, ದ ಯುನೈಟೆಡ್ ನೇಷನ್ಸ್ ರೆಕಗ್ನೈಸ್ಡ್ ಡಾಕ್ಟರ್ ಕಲಾಂಸ್ 79th ಬರ್ತ್ಡೇ ಆ್ಯಸ್ ಅಂತ ಕೇಳಿದ್ದಾರೆ. ಹೌದಾ, ಸೊ ಹಾಗಾದರೆ ಈ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡೋಣ. ವರ್ಲ್ಡ್ ಸೈನ್ಸ್ ಡೇ ಅಂತ ಇದೆ, ನ್ಯಾಷನಲ್ ಸೈನ್ಸ್ ಡೇ, ನ್ಯಾಷನಲ್ ಸ್ಟೂಡೆಂಟ್ಸ್ ಡೇ, ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂತ ಇದೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂತ. ಹೌದಾ, ವಿಶ್ವ ವಿದ್ಯಾರ್ಥಿಗಳ ದಿನ ಅಂತ ಈ ಒಂದು ದ ಯುನೈಟೆಡ್ ನೇಷನ್ಸ್ ರೆಕಗ್ನೈಸ್ ಮಾಡುತ್ತೆ. ಓಕೆ, ವರ್ಲ್ಡ್ ಸ್ಟೂಡೆಂಟ್ಸ್ ಡೇ. 19ನೇ ಪ್ರಶ್ನೆಯನ್ನು ನೋಡೋಣ. ಡಾಕ್ಟರ್ ಕಲಾಂ ಹ್ಯಾಡ್ ಲೆಡ್ ಇಂಡಿಯಾ ಫ್ರಮ್ ಒನ್ ಅಚೀವ್ಮೆಂಟ್ ಟು another in space technology. Identify the part of speech for the technology from the given sentence ಅಂತ ಹೇಳಿದ್ದಾರೆ. ಓಕೆ, ಟೆಕ್ನಾಲಜಿ ಎಂಬ ಪದದ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವು ಕಂಡುಹಿಡಿಯಬೇಕು. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ನೌನ್. ಓಕೆ, ಹಾಗೆ 20ನೇ ಪ್ರಶ್ನೆಯನ್ನು ನೋಡೋಣ. ಔಟ್ ಆಫ್ ದ ಗಿವನ್ ಆಪ್ಷನ್ಸ್ ಚೂಸ್ ದ ಸಿನಾನಿಮ್. ಓಕೆ, ಚೂಸ್ ದ ಸಿನಾನಿಮ್ ಆಫ್ ರೆಕಗ್ನೈಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಆಪ್ಷನ್ಗಳು ನೋಡ್ತಾ ಹೋಗೋದಾದರೆ
ಐಡೆಂಟಿಫೈ ನೋನ್ ಫ್ಯಾಮಿಲಿಯರ್, ಇದು ಸಹ ಐಡೆಂಟಿಟಿ ಅಂತ ಇದೆ. ಓಕೆ, ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು ಐಡೆಂಟಿಫೈ. ಓಕೆ, ರೆಕಗ್ನೈಸ್ ಪದದ ಸಿನಾನಿಮ್ ಪದ ಯಾವುದು ಅಂತಂತಂದರೆ ಐಡೆಂಟಿಫೈ ಅನ್ನುವಂಥದ್ದು. 21ನೇ ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಓಕೆ, ಸೊ ಸಿ ಲಿವ್ಸ್ ಇನ್ ಹರ್ ಐವರಿ ಟವರ್. ಓಕೆ, ಈ ಒಂದು ಸೆಂಟೆನ್ಸ್ನ ಮೀನಿಂಗನ್ನು ಕೇಳಿದ್ದಾರೆ. 1ನೇ ಆಪ್ಷನ್ ನೋಡಿ, ಸಿ ಲಿವ್ಸ್ ಇನ್ ಅನ್ ಐಸೋಲೇಟೆಡ್ ಬಿಲ್ಡಿಂಗ್, ಸಿ ಲಿವ್ಸ್ ಆನ್ ಅ ಬ್ಯೂಟಿಫುಲ್ ಟ್ರೀ ಹೌಸ್, ಸಿ ಲಿವ್ಸ್ ಇನ್ ಹರ್ ಇಮ್ಯಾಜಿನರಿ ವರ್ಲ್ಡ್, ಸಿ ಲಿವ್ಸ್ ಇನ್ ಅ ಡಿಫಿಕಲ್ಟ್ ಸಿಚುವೇಶನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಶಿ ಲಿವ್ಸ್ ಇನ್ ಅ ಐಸೋಲೇಟೆಡ್ ಬಿಲ್ಡಿಂಗ್ ಅನ್ನುವಂಥದ್ದು. ಓಕೆ, ಅಂದರೆ ಹೊರಗಿನ ಪ್ರಪಂಚಕ್ಕೆ ಏನು ಸಂಪರ್ಕ ಇಲ್ಲದೇ ಇರುವಂತಹ ಬಿಲ್ಡಿಂಗು ಅಂತ ಅರ್ಥ ಬರುತ್ತೆ ಇದು. ಹೌದಾ, ಅಂದರೆ ಹೊರಗಿನ ತಾಪತ್ರಯಗಳಿಗೆ ಸಂಬಂಧ ಇಲ್ಲದ, ಅದರಿಂದ ದೂರ ಇರುವಂಥದ್ದು ಅಂತ ಅರ್ಥ. ಹೌದಾ, ಶಿ ಲಿವ್ಸ್ ಇನ್ ಹರ್ ಐವರಿ ಟವರ್ ಅಂತಂದರೆ ಶಿ ಲಿವ್ಸ್ ಇನ್ ಅನ್ ಐಸೋಲೇಟೆಡ್ ಬಿಲ್ಡಿಂಗ್ ಅರ್ಥ ಬರುತ್ತೆ. 22ನೇ ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದ ಫ್ರೇಸ್ ಒನ್ಸ್ ಕಪ್ ಆಫ್ ಅ ಟೀ ಫ್ರಮ್ ದ ಫಾಲೋವಿಂಗ್ ಆಪ್ಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಒನ್ಸ್ ಕಪ್ ಆಫ್ ಅ ಟೀ ಅಂದರೆ ಏನು ಮೀನಿಂಗ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ನೋಡುತ್ತಾ ಹೋದರೆ ಟು ಒನ್ಸ್ ಲೈಕಿಂಗ್, ಟು ಕೀಪ್ ಅ ಡಿಸ್ಟೆನ್ಸ್, ನಾಟ್ ಟು ಕೇರ್, ಟು ಬಿ ಕ್ಯಾರಿಡ್ ಅವೇ ಅಂತ ಇದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಟು ಒನ್ಸ್ ಲೈಕಿಂಗ್. ಓಕೆ, ಒನ್ಸ್ ಕಪ್ ಆಫ್ ಟೀ ಅಂತಂದರೆ ಟು ಒನ್ಸ್ ಲೈಕಿಂಗ್ ಅನ್ನುವಂಥದ್ದು ನಿಮಗೆ ಉತ್ತರ ಬರುತ್ತೆ 22ನೇ ಪ್ರಶ್ನೆಗೆ. 23ನೇ ಪ್ರಶ್ನೆಯನ್ನು ನೋಡೋಣ. ಐಡೆಂಟಿಫೈ ದ ಟೆನ್ಸ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಇದೆ. ಓಕೆ, ಯು ಹ್ಯಾವ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್ ಅಂತ ಇದೆ. ಓಕೆ, ಈ ಒಂದು ಸೆಂಟೆನ್ಸ್ನ ನೀವು ಟೆನ್ಸ್ ಕಂಡು ಹಿಡಿಬೇಕು. ಹೌದಾ, ಆಪ್ಷನ್ಗಳು ನೋಡ್ತಾ ಹೋದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇದೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ, ಯು ಹ್ಯಾವ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ದಿ ರೈಟ್ ಆನ್ಸರ್. 24ನೇ ಪ್ರಶ್ನೆಯನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಓಕೆ, ಒಂದು ನಿಮಿಷ. ಈ 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ, 24ನೇ ಪ್ರಶ್ನೆ ನೋಡೋಣ ಈಗ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ ಇದೆ. ಓಕೆ, ಡು ಯು ವರ್ಕ್ ಡ್ಯಾಶ್ ದೆನ್ ನೀಲಮ್ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ಗಳು ನೋಡ, ದ ಮೋಸ್ಟ್, ಮೋರ್, ಮೋಸ್ಟ್ ಆ್ಯಂಡ್ ಮಚ್ ಅಂತ ಇದೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿರುವಂಥದ್ದು ಡು ಯು ವರ್ಕ್ ಮೋರ್ ದ್ಯಾನ್ ನೀಲಮ್ ಅಂತ ಬರುತ್ತೆ. ಓಕೆ, ಡು ಯು ವರ್ಕ್ ಮೋರ್ ದೆನ್ ನೀಲಮ್. ಓಕೆ, 25ನೇ ಪ್ರಶ್ನೆಯನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಓಕೆ, ಇದು ಸಹ ಡಿಗ್ರಿ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಂಥದ್ದು. ಅರುಣ್ ರ್ಯಾನ್ ಡ್ಯಾಶ್ ಆಫ್ ಆಲ್ ಅಂತ ಇದೆ. ಆಪ್ಷನ್ಗಳು ನೋಡ್ತಾ ಹೋದರೆ ಫಾಸ್ಟೆಸ್ಟ್, ಫಾಸ್ಟರ್, ಫಾಸ್ಟ್, ಫಾಸ್ಟರೆಸ್ಟ್ ಅಂತ ಇದೆ. ಓಕೆ, ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು ಅರುಣ್ ರ್ಯಾನ್ ಫಾಸ್ಟೆಸ್ಟ್ ಆಫ್ ಆಲ್. ಓಕೆ, ಅರುಣ್ ರ್ಯಾನ್ ಫಾಸ್ಟೆಸ್ಟ್ ಆಫ್ ಆಲ್ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ 1ರಲ್ಲಿರುವುದು ಸರಿಯಾದ ಉತ್ತರ. ಹಾಗಾದರೆ ನಾವು ಇಲ್ಲಿವರೆಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ 25 ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡಿದೆವು. ಹಾಗೆ ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂಟೆಲಿಜೆನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ಲ್ಯಾಂಗ್ವೇಜ್, ಹೌದಾ, ಈ ಎಲ್ಲ ಮತ್ತು ಜನರಲ್ ನಾಲೆಜ್, ಈ ಎಲ್ಲ ಏನು ಸಬ್ಜೆಕ್ಟ್ಗಳ ಕೀ ಉತ್ತರಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಆ ಒಂದು ವಿಡಿಯೋಗಳನ್ನ ನೀವು ಸಹ ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಆವಾಗಲೇ ಹೇಳ್ದಂಗೆ ಈ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಹೌದಾ,
ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ವಿತ್ ಕೀ ಆನ್ಸರ್ ಇರೋದನ್ನು ನಾವು ನಿಮಗೆ ಸೆಂಡ್ ಮಾಡ್ತೀವಿ. ಇವುಗಳನ್ನ ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸ್ಕೋಬೋದು. ಓಕೆ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಏಕೆ ನೀವು ಸಾಲ್ವ್ ಮಾಡಬೇಕು ಅಂತಂದರೆ ಯಾವ ಟಾಪಿಕ್ನಿಂದ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ ಗೊತ್ತಾಗುತ್ತೆ ನಿಮಗೆ. ಹೌದಾ, ಆವಾಗ ನಿಮಗೆ ಕ್ವಶನ್ಸ್ ಜೊತೆ ಒಂದು ಫ್ಯಾಮಿಲಿಯಾರಿಟಿ ಬೆಳುತ್ತೆ. ಅಂದರೆ ಎಕ್ಸಾಮ್ನಲ್ಲಿ ಯಾವುದೇ ಥರನಂಥ ಕನ್ಫ್ಯೂಷನನ್ನು ಮಾಡ್ಕೊಳ್ಳಾರ್ದೆ ನೀವು ಉತ್ತರಗಳನ್ನ ತುಂಬಿ ಬರಲು ನಿಮಗೆ ಸಹಾಯಕ ಆಗುತ್ತೆ. ಹೌದಾ, ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.